ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಪ್ರಾಣದ ಹಂಗನ್ನು ತೊರೆದು NDRF ಹಾಗೆ SDRF ಸಿಬ್ಬಂದಿ ಈಗ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾವು ನೋಡ್ತಾ ಇದ್ವಲ್ವಾ ಯಾವ ರೀತಿ ಸೇನಾ ಹೆಲಿಕಾಪ್ಟರ್ನಲ್ಲಿ ಈಗ ಅಲ್ಲಿ ಸಂತ್ರಸ್ತನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನೋಡಿ, ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ತಮ್ಮ ಪ್ರಾಣ ಪಣಕ್ಕಿಟ್ಟು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಿಜಕ್ಕೂ ರಿಯಲ್ ಹೀರೋಸ್ ಅಂದರೆ ಇವರು. ಊಟಕ್ಕೂ ಕೂಡ ಸಮಯ ತೆಗೆದುಕೊಳ್ತಾ ಇಲ್ಲ ರಕ್ಷಣಾ ಸಿಬ್ಬಂದಿ. ನೋಡಿ, ಊಟಕ್ಕೂ ಕೂಡ ಅವರು ಟೈಮ್ ಕೊಡ್ತಾ ಇಲ್ಲ. ಪಾಪ ಜನರ ಜೀವ ಉಳಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿ. ರಕ್ಷಣಾ ಕಾರ್ಯಾಚರಣೆ ವೇಳೆಗೆ ಕೆಲವೊಬ್ಬರು ಊಟ ಮಾಡಿದರು. ನೋಡಿ, ಊಟ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ. ಟೈಮ್ ಇದ್ದರೂ ಕೂಡ ಊಟ ಬೇಡ, ನಮಗೆ ಜನರ ಜೀವ ಉಳಿಸ್ಬೇಕು. ಅಲ್ಲಿ ಯಾರೋ ಒಬ್ಬರು ಸಾಯ್ತಾ ಇರ್ತಾರೆ ಲಾಸ್ಟ್, ಅಥವಾ ನೀರಲ್ಲಿ ಮುಳುಗ್ತಾ ಇರ್ತಾರೆ, ಮಣ್ಣಲ್ಲಿ ಕೊಚ್ಚೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾನು ಊಟ ಮಾಡ್ತಾ ಕೂತ್ರೆ ಅಲ್ಲೇನಾದರೂ ಅನಾಹುತ ಆಗಿಬಿಡುತ್ತೆ ಅಂಥೇಳಿ ಅದಕ್ಕೂ ಕೂಡ ಟೈಮ್ ಇಲ್ಲ. ಒಂದು 5ರಿಂದ 6 ನಿಮಿಷ ಸಿಕ್ಕಿತ್ತು ಊಟಕ್ಕೆ. ಅಷ್ಟರಲ್ಲೇ ಅದು ಬೇಗ ಬೇಗ ಅವಸರದಲ್ಲೇ ಊಟ ಮಾಡಿ ಮತ್ತೆ ಫೀಲ್ಡಿಗೆ ಇಳಿಯೋದು. ಆ ಕಾರ್ಯಾಚರಣೆ ನೋಡಿದ್ರೆ ನಮ್ಗೆ ನಿಜಕ್ಕೂ ಕೂಡ ಆ ಮೈ ನವಿರೇಳಿಸುತ್ತೆ. ಯಾಕೆಂದರೆ ಅಷ್ಟು ಎದೆ ಜಲ್ಲನ್ನುವಂತಹ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಏನಾದರೂ ಎಚ್ಚರ ತಪ್ಪಿದರೂ ಕೂಡ ಅವರ ಜೀವಕ್ಕೆ ಕುತ್ತು ಬರುವಂಥ ಸಾಧ್ಯತೆಗಳಿರ್ತವೆ. ನಾವು ನೋಡ್ತಾ ಇದ್ವಿ ಆಗಲೇ ಸೇನಾ ಹೆಲಿಕಾಪ್ಟರ್ ಮೂಲಕ ಯಾವ ರೀತಿ ಹಗ್ಗವನ್ನು ಕಟ್ಟಿ ಆ ಕಡೆ ಈ ಕಡೆ ಅವರು ರಕ್ಷಣೆಯನ್ನು ಮಾಡ್ತಿದ್ರು ಅಂಥೇಳಿ ಅಲ್ಲಿ ಸಿಕ್ಕಾಕೊಂಡವರನ್ನು. ಆಮೇಲೆ ನೀರಿನಲ್ಲಿ ಈಜೋದಾಗಿರ್ಬೋದು, ಅದರ ಜೊತೆಗೆ ಈ ಸುರಿತಾ ಇರುವಂಥ ಮಳೆಯಲ್ಲಿ ಹೆಲಿಕಾಪ್ಟರ್ನಲ್ಲಿ ಅಲ್ಲಿ ಅದರಲ್ಲೂ ಹುಡುಕೋದಾಗಿರ್ಬೋದು, ಮಣ್ಣಿನಡಿ ಸಿಕ್ಕಾಕೊಂಡ್ರಾಗಿರ್ಬೋದು, ಜೊತೆಗೆ ಆ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಮನೆಗಳು ನೆಲಸಮಾಗಿದ್ದಾವೆ, ಅವ್ರನ್ನ ಹುಡುಕುವಂಥ ಕೆಲಸ ಆಗಿರ್ಬೋದು, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ನಮ್ಮ NDRF ಹಾಗೆ SDRF ಸಿಬ್ಬಂದಿಯ ಈ ಸತತ ಕಾರ್ಯಾಚರಣೆಯಿಂದಾಗಿ ಅಲ್ಲಿ ನೋಡಿ, ಈಗ ಇವರು ಕಾರ್ಯಾಚರಣೆ ಏನಾದರೂ ಮಾಡದೇ ಇದ್ದಿದ್ರೆ ಖಂಡಿತವಾಗಲೂ ಇನ್ನೂ ಸಾಕಷ್ಟು ಜನರು ಬಲಿಯಾಗೋ ಸಾಧ್ಯತೆಗಳಿದ್ವು. ಯಾಕಂದರೆ ಎಷ್ಟೋ ಜನ ಮಣ್ಣಿನಡಿ ಸಿಕ್ಕಾಕ್ಕೊಂಡು ಲಾಸ್ಟ್ ಫೈನಲ್ ಅಪ್ಪ ಇನ್ನೊಂದು 5ರಿಂದ 10 ನಿಮಿಷ ಬಿಟ್ಟಿದ್ರೆ ಆತ ಸತ್ತು ಹೋಗ್ತಾ ಇದ್ದ ಅಂಥ ಹಂತಕ್ಕೆ ಹೋಗಿದ್ರು ಜನ. ಅಥವಾ ಯಾರೋ ಮನೆ ಬಿದ್ದು ಅಲ್ಲಿ ಚೀರಾಡ್ತಾ ಇದ್ರು, ನಮ್ಮ ಕಾಪಾಡಿ ಅಂತ ಅರ್ಚಾಡ್ತಾ ಇದ್ರು, ಅಲ್ಲಿ ಸೆಂಟ್ರಲ್ ಹೋಗಿ ನದಿ ನೀರಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ರು. ಅಂಥವ್ರನ್ನ ಹೋಗಿ ಕರ್ಕೊಂಡು ಬಂದು ಅವರ ಪ್ರಾಣ ಉಳಿಸುವಂಥ ಕೆಲಸ NDRF ಹಾಗೆ SDRF ಸಿಬ್ಬಂದಿ ಮಾಡ್ತಾ ಇದ್ದಾರೆ. ನೋಡಿ, ನಿಜಕ್ಕೂ ಹ್ಯಾಟ್ಸಪ್ ಹೇಳಲೇಬೇಕು ನಾವೆಲ್ಲರೂ ಕೂಡ. ನೋಡಿ, ಸ್ವಲ್ಪ ಸಮಯದಲ್ಲೇ ಊಟ ಮಾಡಲಿಕ್ಕೆ ಕೂಡ ಅಲ್ಲಿ ಮುಂದಾದರು ಅವರು. ಯಾಕಂದರೆ ಮಧ್ಯಾಹ್ನ ಬೆಳಗಿನ ಜಾವ 1ರಿಂದ 4 ಗಂಟೆ ಸುಮಾರಿಗೆ ಆಗಿರುವಂಥ ಒಂದು ಘಟನೆ ಇದು. ಆವಾಗಿಂದನೇ 5 ಗಂಟೆ ಸುಮಾರಿಂದನೇ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ನಮ್ಮ ಸಿಬ್ಬಂದಿಗಳು ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ ಈ ಮೈ ಕೊರೆಯುವಂಥ ಚಳಿ ಜೊತೆಗೆ ಮಳೆರಾಯನ ಅಟ್ಟಹಾಸ, ಇದರ ಮಧ್ಯೆ ಆ ಹೆಲಿಕಾಪ್ಟರ್ ಮೂಲಕ ತೆರಳೋದಾಗಿರ್ಬೋದು, ಜೊತೆಗೆ ಅಲ್ಲಿ ಈಜನ್ನು ಅಂದರೆ ನದಿಯು ಹರಿತಾ ಇದೆ, ಭೋರ್ಗರಿತಾ ಇದೆ ಅಲ್ವಾ, ಅಲ್ಲಿ ಹೋಗಿ ಪ್ರಾಣಗಳನ್ನು ಉಳಿಸೋದಾಗಿರ್ಬೋದು, ಜೊತೆಗೆ ಮಣ್ಣಿನಡಿ ಹುದುಗಿರುವಂತಹ ಶವಗಳನ್ನು ತೆಗೆಯೋದಾಗಿರ್ಬೋದು, ಇವೆಲ್ಲವೂ ಕೂಡ ನಿಜಕ್ಕೂ ಸಾಹಸಮಯ ಕೆಲಸ. ಹಾಗಾಗಿನೇ NDRF ಮತ್ತು SDRF ಸಿಬ್ಬಂದಿ ಏನಿದ್ದಾರೆ ಅವರ ನಿರಂತರವಾದಂಥ ಕಾರ್ಯಾಚರಣೆಯಿಂದಾಗಿ ಈಗ ಅಲ್ಲಿನ ಜನ ಉಳಿದಂಥವ್ರು ಏನಿದ್ದಾರೆ ಅವರು ಉಸಿರಾಡುವಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳ್ಬೋದು. ಏಕಾಏಕಿ ಅಲ್ಲಿ ಭೂಕುಸಿತ ಉಂಟಾಗಿ ಸಡನ್ನಾಗಿ ಕೊಚ್ಕೊಂಡು ಹೋಗಿ ಸಾವನ್ನಪ್ಪಿದಂಥವರು, ಆದರೆ ಇನ್ನೇನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವವರು, ಜೀವನ ಮರಣದ ನಡುವೆ ಅಲ್ಲಿ ಏನು ಪರಿತಪಿಸ್ತಾ ಇದ್ದರು ಅಂಥವರನ್ನು ರಕ್ಷಣೆ ಮಾಡಲಾಗ್ತಾ ಇದೆ. ಹಾಗಾಗಿನೇ ಕಾರ್ಯಾಚರಣೆ ಇನ್ನೂ ಭರದಿಂದ ಸಾಗ್ತಾ ಇದೆ. 200ಕ್ಕಿಂತ ಹೆಚ್ಚು ಸೇನಾ ಸಿಬ್ಬಂದಿಗಳಿದ್ದಾರೆ, ಹಾಗೆ ವೈದ್ಯಾಧಿಕಾರಿಗಳು ಕೂಡ ಇದ್ದಾರೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನೇವಿಯಿಂದ ಬಂದಿದ್ದಾರೆ. ಜೊತೆಗೆ ಅಲ್ಲಿ ಸ್ಥಳೀಯವಾಗಿ ಏನಿದ್ದಾರೆ SDRF ಸಿಬ್ಬಂದಿ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅಗ್ನಿಶಾಮಕ, ಸ್ಥಳೀಯ ಪೊಲೀಸರು, ಹಾಗೆ ಆ ಕಡೆ ಈ ಕಡೆ ಸ್ಥಳೀಯರು ಕೂಡ ಅವರು ಕೈ ಜೋಡಿಸಿದ್ದಾರೆ. ಇಡೀ ದೇಶವೇ ಈಗ ಕೇರಳ ಜೊತೆಗಿದೆ. ಯಾಕೆಂದರೆ 2018ಕ್ಕೆ ನಾವು ನೋಡಿದ್ವಿ ಯಾವ ರೀತಿ ಕಂಡು ಕೇಳರಿಯದ ಜಲಪ್ರಳಯ ಉಂಟಾಗಿತ್ತು ಆ ಭಾಗದಲ್ಲಿ ಅಂತ. ಪದೇ ಪದೇ ರೀತಿಯಾಗಿ ಘಟನೆಗಳು, ಭೂಕುಸಿತ ಸಂಭವಿಸ್ತಾನೆ ಇದೆ. ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಅವ್ರಿಗೂ ಕೂಡ ನೋಡಿ, ಕುಟುಂಬ, ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ. ಅವೆಲ್ಲವನ್ನು ಕೂಡ ಬಂದು ಅಂದರೆ ಅವನ್ನ ತ್ಯಜಿಸಿ ಬಂದು, ಅವನ್ನ ಬಿಟ್ಟು ಬಂದು ಈಗ ಬೇರೆಯವರು ಪ್ರಾಣ ಉಳಿಸುವಂಥ ಕೆಲಸ ನಿಜಕ್ಕೂ ಮಹತ್ ಕಾರ್ಯ ಅಂತ ಹೇಳ್ಬೋದು. ನೋಡಿ, ಈ ಹೆಲಿಕಾಪ್ಟರ್ ನೋಡಿ, ಇದು ಲ್ಯಾಂಡ್ ಆಗೋಕ್ಕಾಗ್ತಾ ಇಲ್ಲ. ನೋಡಿ, ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ.
ನಿರಂತರವಾಗಿ ನೀರು ಭೋರ್ಗರಿತಾ ಇದೆ. ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದಾರೆ. ಸ್ವಲ್ಪ ಏನಾದರೂ ಎಚ್ಚರ ತಪ್ಪಿದರೂ ಕೂಡ ಅವರ ಒಂದು ಜೀವಕ್ಕೆ ಕುತ್ತು ಬರುವಂಥ ಸಾಧ್ಯತೆಯೇ ಜಾಸ್ತಿ ಆಗಿರ್ತದೆ. ನೋಡಿ, ಅಲ್ಲಿ ಲ್ಯಾಂಡ್ ಮಾಡೋದಾಗಿರ್ಬೋದು, ಅಥವಾ ಅಲ್ಲಿ ಹಗ್ಗ ಕಟ್ಟಿ ಅಲ್ಲಿ ದ್ವೀಪದಲ್ಲಿ ಅಂದರೆ ನಡುಗಡ್ಡೆ ಇದೆ ಅಲ್ಲಿ ಸಿಕ್ಕಾಕೊಂಡ್ರನ್ನ ರಕ್ಷಣೆ ಮಾಡುವಂಥ ಕೆಲಸ NDRF ಹಾಗೆ SDRF ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ಜಾಗದಲ್ಲೇ ಊಟ ಮಾಡ್ತಾ ಇದ್ದಾರೆ. ನೋಡಿ, ಕೆಲವೊಬ್ಬರಿಗೆ ಊಟ ಮಾಡೋಕ್ಕೂ ಮನಸ್ಸಾಗ್ತಾ ಇಲ್ಲ, ಯಾಕಂದರೆ ಅಲ್ಲಿನ ದೃಶ್ಯಗಳನ್ನು ಕಣ್ಣಾರೆ ಕಾಣ್ತಾ ಇದ್ದಾರೆ. ಮಕ್ಕಳು, ಎಷ್ಟೋ ಮಕ್ಕಳ ಶವಗಳು ತೇಲ್ಕೊಂಡು ಬಂದಿದ್ದಾವೆ. ವಯಸ್ಸಾದಂಥವ್ರ ಮೃತದೇಹಗಳು ನೋಡ್ತಾ ಇದ್ದಾರೆ. ಅವ್ರ ಮನಸ್ಸು ಕೂಡ ಕರಗುತ್ತೆ. ಹಾಗಾಗಿನೇ ಎಲ್ಲ ದೃಶ್ಯಗಳು ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿ ಆಗಿದ್ದಾವೆ.